ಅದೊಂದು ಡೇಂಜರಸ್ ದಂಧೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಬೆಂಕಿ ಅನಾಹುತವೇ ನಡೆಯುತ್ತೆ. ಆ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಗ್ಯಾಸ್ ಸಿಲಿಂಡರ್ ರೀಫಿಲ್ಲಿಂಗ್ ದಂಧೆಯ ಕರಾಳ ಮುಖವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡಿದೆ. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಇದಾಗಿದೆ. ಏನು ಅಂತ ಹೇಳ್ತೀವಿ, ವರದಿ ನೋಡಿ. ಸಾಲು ಸಾಲಾಗಿ ನಿಂತಿರುವ ಆಟೋಗಳು, ಗ್ಯಾಸ್ ತುಂಬಿಸಿಕೊಳ್ಳೋಕೆ ಕಾಯುತ್ತಿರುವ ಚಾಲಕರು, ಆಟೋಗಳಿಗೆ ಕಾನೂನು ಬಾಹಿರವಾಗಿ ತುಂಬುತ್ತಿರುವ ವ್ಯಕ್ತಿ, ಹಾಡ ಹಗಲೇ ಗ್ಯಾಸ್ ಸಿಲಿಂಡರ್ ರೀಫಿಲ್ಲಿಂಗ್ ದಂಧೆ. ಆಟೋಗಳಿಗೆ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡಲಾಗುತ್ತೆ. ನಾವಿಲ್ಲಿ ನೋಡ್ತಾ ಇರಬಹುದು, ದೃಶ್ಯದಲ್ಲಿ ಕೂಡ ಸಾಕಷ್ಟು ಆಟೋಗಳಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಈ ರೀತಿ ನಡೆಸಲಾಗುತ್ತೆ. ನಾವು ನೋಡ್ತಾ ಇರಬಹುದು, ಆಟೋಗೆ ಕಲೆಕ್ಷನ್ ಹಾಕಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಗದಗದಲ್ಲಿ ಎಗ್ಗಿಲ್ಲದೆ ನಡೀತಿದೆ ಗ್ಯಾಸ್ ಮಾಫಿಯಾ. ಕರಾಳ ಮುಖ ಬಯಲು ಮಾಡಿದ ರಿಪಬ್ಲಿಕ್ ಕನ್ನಡ. ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಾರಿದ್ದ ಸಮರಕ್ಕೆ ಅಧಿಕಾರಿಗಳು ಶೇಕ್ ಆಗಿದ್ರು. ಅಕ್ರಮ ಮರಳು ಅಡ್ಡೆಗಳ ಮೇಲೆ ಆಫೀಸರ್ಸ್ ದಾಳಿ ಮಾಡಿ ಬಿಸಿ ಮುಟ್ಟಿಸಿದ್ರು. ಇದೀಗ ಗದಗದಲ್ಲಿ ನಡೆಯುತ್ತಿರುವ ಗ್ಯಾಸ್ ಸಿಲಿಂಡರ್ ರೀಫಿಲ್ಲಿಂಗ್ ದಂಧೆಯನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ. ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ನಡೆಸುತ್ತಿರುವ ಕರಾಳ ಮುಖವನ್ನ ರಿವೀಲ್ ಮಾಡಿದೆ. ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೆಯುತ್ತಿದೆ. ಮಾಹಿತಿ ಸಿಕ್ಕ ಕೂಡಲೇ ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆ ನಡೆಸಿತ್ತು. ಈ ವೇಳೆ 10 ಆಟೋಗಳು ಗ್ಯಾಸ್ ತುಂಬಿಸಿಕೊಳ್ಳಲು ಕ್ಯೂ ನಿಂತಿದ್ದ ದೃಶ್ಯಗಳು ಕಂಡುಬಂದವು. ಇಷ್ಟೊಂದು ರಾಜಾರೋಷವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡುತ್ತಿದ್ರು ಗದಗ ಶಹರ ಪೊಲೀಸರು, ಆಹಾರ ಇಲಾಖೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡ್ತಾರೆ. ನಮ್ಮ ಜೊತೆಗೆ ಏನು ರಿಫಿಲ್ಲಿಂಗ್ ಮಾಡುವಂತವ್ರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಇದು ಲೀಗಲ್ ಇದೆ ಅಥವಾ ಹೇಗಿದೆ? ಇಲ್ಲ ಸರ್, ಇಲ್ಲಿಗಲ್ ಸರ್. ಏನಾರ ಆದ್ರೆ ಹೇಗೆ ಸರ್? ತಪ್ಪಾಯ್ತು ಸರ್, ತಪ್ಪಾಯ್ತು ಸರ್. ಅಂದ್ರೆ ಈಗ ಇಷ್ಟು ಜನನೇ ಬಿಡೋ ಪ್ರದೇಶ ಐತಿ, ಇಷ್ಟು ಜನ ಇದಾರೆ ಇಲ್ಲಿ ಏನಾರ ಆದ್ರೆ ಹೇಗೆ? ತಪ್ಪಾಯ್ತು ಸರ್. ಮಾಫಿಯಾ ಸ್ಥಳಕ್ಕೆ ಅಧಿಕಾರಿಗಳು ವಿಸಿಟ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದ್ದೇ ತಡ ಆಹಾರ ಇಲಾಖೆ ಅಧಿಕಾರಿಗಳು, ಪೊಲೀಸರು ಕೂಡ ದೌಡಾಯಿಸಿದ್ರು. ಈ ಬಗ್ಗೆ ದೂರು ದಾಖಲಿಸುವುದಾಗಿ ಭರವಸೆ ನೀಡಿದ್ರು. ನಾವು ರಿಪಬ್ಲಿಕ್ ಟಿವಿ ಒಳಗೆ ಏನ್ ಸುದ್ದಿ ಪ್ರಸಾರ ಆಗೈತಲ್ಲ, ಈ ಸುದ್ದಿ ಮಾಡುವ ಒಳಗೆ ಏನ್ ಕೆಲವು ಮಂದಿ ಹೆಸರದವ, ಮತ್ತೆ ಅದರೊಳಗೆ ಏನ್ ವಿಡಿಯೋದಾಗ ಅದರ ಅವ್ರ ಮೇಲೆ ನಾವು ಪೊಲೀಸರಿಗೆ ಎಫ್ಐಆರ್ ಮಾಡ್ತೀವಿ. ಪೊಲೀಸರು ಕಾನೂನು ಕ್ರಮ ತಗೊಂತಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಅಧಿಕಾರಿಗಳ ಕಣ್ಣು ತೆರೆಸಿದೆ. ಜನರಿಗೆ ಡೇಂಜರ್ ಆಗಿದ್ದ ಗ್ಯಾಸ್ ರೀಫಿಲ್ಲಿಂಗ್ ಮಾಫಿಯಾ ವಿರುದ್ಧ ಸಮರ ಸಾರಿ ದಂಧೆಕೋರರ ಚಳಿ ಬಿಡಿಸಿದೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದು ಇವಾಗ ಸಂಪೂರ್ಣವಾಗಿ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟೊಂದು ರಾಜಾರೋಷವಾಗಿ ಗದಗ, ಬೆಟಗೇರಿ, ಅವಳಿ ನಗರದ ಬಹಳ ಕಡೆಯೂ ಕೂಡ ಈ ರೀತಿಯ ದಂಧೆ ನಡೆಯುತ್ತೆ. ಇವಾಗ ಗದಗ್ನ ಕಳಸಾಪುರ ರಸ್ತೆಯಲ್ಲಿರುವಂತಹ ಈ ಒಂದು ಏನಿದೆ, ಇಲ್ಲಿ ಇರುವಂತಹ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡ್ತಾ ಇದ್ರು. ನಮ್ಮ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಕೂಡ ಅಷ್ಟು ದೃಶ್ಯಗಳು ಕೂಡ ಸೆರೆಯಾಗಿದ್ದಾವೆ. ಯಾವ ರೀತಿ ಡೇಂಜರಸ್ ಏನು ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡ್ತಾ ಇದ್ದಾರೆ. ಇನ್ನಾದರೂ ಪೊಲೀಸ್ ಇಲಾಖೆ ಆಗಿರ್ಬೋದು, ಅದೊಂದು ಡೇಂಜರಸ್ ದಂಧೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಬೆಂಕಿ ಅನಾಹುತವೇ ನಡೆಯುತ್ತೆ. ಆ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಗ್ಯಾಸ್ ಸಿಲಿಂಡರ್ ರೀಫಿಲ್ಲಿಂಗ್ ದಂಧೆಯ ಕರಾಳ ಮುಖವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡಿದೆ. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಇದಾಗಿದೆ. ಏನು ಅಂತ ಹೇಳ್ತೀವಿ, ವರದಿ ನೋಡಿ. ಸಾಲು ಸಾಲಾಗಿ ನಿಂತಿರುವ ಆಟೋಗಳು, ಗ್ಯಾಸ್ ತುಂಬಿಸಿಕೊಳ್ಳೋಕೆ ಕಾಯುತ್ತಿರುವ ಚಾಲಕರು, ಆಟೋಗಳಿಗೆ ಕಾನೂನು ಬಾಹಿರವಾಗಿ ತುಂಬುತ್ತಿರುವ ವ್ಯಕ್ತಿ, ಹಾಡ ಹಗಲೇ ಗ್ಯಾಸ್ ಸಿಲಿಂಡರ್ ರೀಫಿಲ್ಲಿಂಗ್ ದಂಧೆ. ಆಟೋಗಳಿಗೆ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡಲಾಗುತ್ತೆ. ನಾವಿಲ್ಲಿ ನೋಡ್ತಾ ಇರಬಹುದು, ದೃಶ್ಯದಲ್ಲಿ ಕೂಡ ಸಾಕಷ್ಟು ಆಟೋಗಳಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಈ ರೀತಿ ನಡೆಸಲಾಗುತ್ತೆ. ನಾವು ನೋಡ್ತಾ ಇರಬಹುದು, ಆಟೋಗೆ ಕಲೆಕ್ಷನ್ ಹಾಕಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ
ಗದಗದಲ್ಲಿ ಎಕ್ಕಿಲ್ಲದೆ ನಡೀತಿದೆ ಗ್ಯಾಸ್ ಮಾಫಿಯಾ. ಕರಾಳ ಮುಖ ಬಯಲು ಮಾಡಿದ ರಿಪಬ್ಲಿಕ್ ಕನ್ನಡ. ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಾರಿದ್ದ ಸಮರಕ್ಕೆ ಅಧಿಕಾರಿಗಳು ಶೇಕ್ ಆಗಿದ್ರು. ಅಕ್ರಮ ಮರಳು ಅಡ್ಡೆಗಳ ಮೇಲೆ ಆಫೀಸರ್ಸ್ ದಾಳಿ ಮಾಡಿ ಬಿಸಿ ಮುಟ್ಟಿಸಿದ್ರು. ಇದೀಗ ಗದಗದಲ್ಲಿ ನಡೆಯುತ್ತಿರುವ ಗ್ಯಾಸ್ ಸಿಲಿಂಡರ್ ರೀಫಿಲ್ಲಿಂಗ್ ದಂಧೆಯನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ. ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ನಡೆಸುತ್ತಿರುವ ಕರಾಳ ಮುಖವನ್ನ ರಿವೀಲ್ ಮಾಡಿದೆ. ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೆಯುತ್ತಿದೆ. ಮಾಹಿತಿ ಸಿಕ್ಕ ಕೂಡಲೇ ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆ ನಡೆಸಿತ್ತು. ಈ ವೇಳೆ 10 ಆಟೋಗಳು ಗ್ಯಾಸ್ ತುಂಬಿಸಿಕೊಳ್ಳಲು ಕ್ಯೂ ನಿಂತಿದ್ದ ದೃಶ್ಯಗಳು ಕಂಡುಬಂದವು. ಇಷ್ಟೊಂದು ರಾಜಾರೋಷವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡ್ತಿದ್ರು ಗದಗ ಶಹರ ಪೊಲೀಸರು, ಆಹಾರ ಇಲಾಖೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡ್ತಾರೆ. ನಮ್ಮ ಜೊತೆಗೆ ಏನು ರಿಫಿಲ್ಲಿಂಗ್ ಮಾಡುವಂತವ್ರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಇದು ಲೀಗಲ್ ಇದೆ ಅಥವಾ ಹೇಗಿದೆ? ಇಲ್ಲ ಸರ್, ಇಲ್ಲಿಗೆಲ್ಲ ಸರ್. ಮತ್ತೆ ಏನಾರ ಆದ್ರೆ ಹೆಂಗ್ ಸರ್? ತಪ್ಪೈತೆ ಸರ್, ತಪ್ಪೈತೆ ಸರ್. ಅಂದ್ರೆ ಈಗ ಇಷ್ಟು ಜನನೇ ಬಿಡೋ ಪ್ರದೇಶ ಐತಿ, ಇಷ್ಟು ಜನ ಇದಾರೆ ಇಲ್ಲಿ ಏನಾರ ಆದ್ರೆ ಹೇಗಿದೆ? ಹೌದು, ತಪ್ಪೈತೆ ಸರ್. ಮಾಫಿಯಾ ಸ್ಥಳಕ್ಕೆ ಅಧಿಕಾರಿಗಳು ವಿಸಿಟ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದ್ದೇ ತಡ ಆಹಾರ ಇಲಾಖೆ ಅಧಿಕಾರಿಗಳು, ಪೊಲೀಸರು ಕೂಡ ದೌಡಾಯಿಸಿದ್ರು. ಈ ಬಗ್ಗೆ ದೂರು ದಾಖಲಿಸುವುದಾಗಿ ಭರವಸೆ ನೀಡಿದ್ರು. ನಾವು ರಿಪಬ್ಲಿಕ್ ಟಿವಿ ಒಳಗೆ ಏನ್ ಸುದ್ದಿ ಪ್ರಸಾರ ಆಗೈತಲ್ಲ, ಈ ಸುದ್ದಿ ಮಾಡುವ ಒಳಗೆ ಏನ್ ಕೆಲವು ಮಂದಿ ಹೆಸರದಾವ, ಮತ್ತೆ ಅದರೊಳಗೆ ಏನ್ ವಿಡಿಯೋದಾಗ ಅದರ ಅವ್ರ ಮೇಲೆ ನಾವು ಪೊಲೀಸರಿಗೆ FIR ಮಾಡ್ತೀವಿ. ಪೊಲೀಸರು ಕಾನೂನು ಕ್ರಮ ತಗೊಂತಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಅಧಿಕಾರಿಗಳ ಕಣ್ಣು ತೆರೆಸಿದೆ. ಜನರಿಗೆ ಡೇಂಜರ್ ಆಗಿದ್ದ ಗ್ಯಾಸ್ ರೀಫಿಲ್ಲಿಂಗ್ ಮಾಫಿಯಾ ವಿರುದ್ಧ ಸಮರ ಸಾರಿ ದಂಧೆಕೋರರ ಚಳಿ ಬಿಡಿಸಿದೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದು ಇವಾಗ ಸಂಪೂರ್ಣವಾಗಿ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟೊಂದು ರಾಜಾರೋಷವಾಗಿ ಗದಗ ಬೆಟಗೇರಿ ಅವಳಿ ನಗರದ ಬಹಳ ಕಡೆಯೂ ಕೂಡ ಈ ರೀತಿಯ ದಂಧೆ ನಡೆಯುತ್ತೆ. ಇವಾಗ ಗದಗ್ನ ಕಳಸಾಪುರ ರಸ್ತೆಯಲ್ಲಿರುವಂತಹ ಈ ಒಂದು ಏನಿದೆ ಇಲ್ಲಿ ಇರುವಂತಹ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡ್ತಾ ಇದ್ರು. ನಮ್ಮ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಕೂಡ ಅಷ್ಟು ದೃಶ್ಯಗಳು ಕೂಡ ಸೆರೆಯಾಗಿದ್ದಾವೆ. ಯಾವ ರೀತಿ ಡೇಂಜರಸ್ ಏನು ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಮಾಡ್ತಾ ಇದ್ದಾರೆ. ಇನ್ನಾದರೂ ಪೊಲೀಸ್ ಇಲಾಖೆ ಆಗಿರ್ಬೋದು, ಅದೊಂದು ಡೇಂಜರಸ್ ದಂಧೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಬೆಂಕಿ ಅನಾಹುತವೇ ನಡೆಯುತ್ತೆ. ಆ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಗ್ಯಾಸ್ ಸಿಲಿಂಡರ್ ರೀಫಿಲ್ಲಿಂಗ್ ದಂಧೆಯ ಕರಾಳ ಮುಖವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡಿದೆ. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಇದಾಗಿದೆ. ಏನು ಅಂತ ಹೇಳ್ತೀವಿ, ವರದಿ ನೋಡಿ.